ನಮಸ್ಕಾರ ಸರ್, ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತಹ ಅಮಾನವೀಯದಂತಹ ಘಟನೆ, ಮಾರ್ವಾಡಿಯಾಗಿರ್ತಕ್ಕಂಥ ಒಂದು ಮಹಿಳೆ ಮೇಲೆ ಒಂದು ಸೀರೆ ಕದ್ರು ಅಂತ ಆಕೆಗೆ ಹೀನಾಮಾನವಾಗಿ, ಅಂದರೆ ಅವನಿಗೆ ಇಷ್ಟ ಬಂದಂಗೆ ಕಾಲೆಲ್ಲ ಒದ್ದು ಅದು ಬೂಟಿನ ಕಾಲಲ್ಲಿ ಎದೆಗೆಲ್ಲ ಒದ್ದಿದ್ದಾನೆ ಸರ್. ಹಾಗಾಗಿ ಇಂತಹ ಅಮಾನವೀಯವಾದಂತಹ ಘಟನೆ ಕುರಿತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿರ್ತಕ್ಕಂತಹ ಮಾಯಾ ಸಿಲ್ಕ್ ಬಟ್ಟೆ ಅಂಗಡಿಯ ಮಾಲೀಕನಾದ ಬಾಬುಲಾಲ್ ಏನೋ ಒಂದು ಹೆಸರು ಇದೆ ಅವರು. ಆ ವ್ಯಕ್ತಿ ಆ ಒಮ್ಮನಿಗೆ ತುಂಬ ಮನ ಬಂದಂತೆ ಹಿಂದೆ ಮುಂದೆಲ್ಲ ಒದ್ದು ಬಹಳ ದುರ್ವರ್ತನೆ ತೋರಿದ್ದಾರೆ. ಇನ್ನು ಈ ದೇಶದ ಕಣ್ಣು, ಅದರಲ್ಲೂ ಹೆಂಗಸಿಗೆ ಆ ರೀತಿಯೆಲ್ಲ ಮಾಡೋದು ಬಹಳ ತಪ್ಪು. ಯಾಕಂದರೆ ನಾವು ಗೌರವಿಸಬೇಕು. ನಾವು ಭಾರತಾಂಬೆ ಮಕ್ಕಳು, ನಮ್ಮ ತಾಯಿಯ ರೂಪದಲ್ಲಿ ನೋಡಬೇಕು ನಾವು. ಹೇಳಿ, ಈ ರೀತಿ ಇದ್ದಲ್ಲಿ ಆ ಒಬ್ಬ ಮಾರ್ವಾಡಿ ಜೀವನಕ್ಕೋಸ್ಕರ ಬಂದಂಥ ಹೊರಗಡೆ ಬಂದಂಥ ಮಾರ್ವಾಡಿ ನಮ್ಮ ಕನ್ನಡಿಗರ ಮೇಲೆ ಈ ರೀತಿ ದರ್ಪ ತೋರಿಸ್ತಾ ಇರೋದು ಅಮಾನವೀಯ ಘಟನೆ. ಅದು ಅವರು ಸೀರೆ ಕದ್ರು ಅನ್ನೋದಕ್ಕೋಸ್ಕರ ಆ ರೀತಿ ಅವನು ಕಾನೂನು ಕೈಗೆ ತಗೊಂಡಿರೋದು ಬಹಳ ತಪ್ಪು. ಕದ್ದಿರೋದು ನಾವು ಸರಿ ಅಂತ ಹೇಳ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ. ಕಳ್ಳತನ ಮಾಡಿದ್ರು ಕಳ್ಳನೇ ಅದು. ಅದಕ್ಕೆ ಅಂದ್ರೆ ಪೊಲೀಸ್ ಇದೆ, ಕಾನೂನು ಇದೆ. ಪೊಲೀಸ್ ಒಪ್ಪಿಸುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಅಲ್ಲಿ ನೋಡ್ತಾ ಇದ್ದೀವಿ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಮಾರ್ವಾಡಿಗಳಲ್ಲಿ. ಹಾಗಾಗಿ ತುಂಬ ಅಲ್ಲಿ ಕನ್ನಡಿಗರಿದ್ದರೆ ಆ ಮಟ್ಟಕ್ಕೆ ಮುಡ್ತಿದ್ದಿಲ್ಲ. ಕರ್ನಾಟಕ ತಗೊಂಡಿರೋದು ಅಲ್ಲಿ ಸುತ್ತಮುತ್ತ ಕನ್ನಡಿಗರು ಹಿಂದೆ ಇರೋ ಕಾರಣದಿಂದ ಅವನು ಆ ರೀತಿ ಒಂದು ಅಮಾನವೀಯ ಕೃತ್ಯ ಎಸಗಿದ್ದಾನೆ. ಕೂಡಲೇ ಈಗ ಅವನು ಬಂಧಿಸಿದರೆ ಮಾತ್ರ ಸಾಲದು, ಅವನಿಗೆ ತಕ್ಕ ಶಿಕ್ಷೆಯನ್ನು ಆಗಬೇಕು. ಮತ್ತು ಆ ಹೆಂಗಸಿಗೆ ಏನು ಒಂದು ವರ್ತನೆ ತೋರಿಸಿದ್ದಾನೆ, ಆ ಹೆಂಗಸು ಮುಂದೆ ಬಂದು ಅವನು ಕ್ಷಮಾಪಣೆ ಕೇಳಬೇಕು. ನೀನು ಕದ್ದಿದ್ರೂ ಕೂಡ ನಿನ್ಗೆ ನಾವು ಹೊಡೆದಿರೋದು ನಾನು ತಪ್ಪು ಕಣಮ್ಮ ಅಂದ್ಬಿಟ್ಟು ಕ್ಷಮೆ ಕೇಳಬೇಕು. ಯಾಕಂದ್ರೆ ವಯಸ್ಸಾಗಿರೋ ಅಮ್ಮ ಅದು ಕ್ಷಮೆ ಕೇಳಬೇಕು. ಮತ್ತು ಆ ಒಮ್ಮನಿಗೆ ಮಾನಹಾನಿಯಾಗಿದೆ, ಸಾರ್ವಜನಿಕವಾಗಿ ಹೊಡೆದಿರೋದು ಮಾನಹಾನಿಯಾಗಿದೆ. ಅದಕ್ಕೆ ಅದು ನಷ್ಟೇಟ್ ಕೊಡಬೇಕು, ಆ ಒಮ್ಮನಿಗೆ ನಷ್ಟೇಟ್ ಕೊಡಬೇಕು. ಕಳ್ತನ ಮಾಡಿದಿರೋದಕ್ಕೆ ಅದಕ್ಕೊಂದು ಕಾರಣ ಇರ್ಬೋದು. ಏನೋ ಮನೇಲಿ ಊಟಕ್ಕೆ ಏನು ಕಷ್ಟನೋ ಸುಖನೋ ಏನೋ ಮಾಡಿದ್ದಾರೆ, ಹಾಗಂತೂ ನಾವು ಸರಿ ಅಂತ ಒಪ್ಕೊಳ್ಳಲ್ಲ. ಅದಕ್ಕೆ ಅಂತ ಪೊಲೀಸ್ ಒಪ್ಪಿಸುವಂಥ ಕೆಲಸ ನಾವು ಮಾಡಿದೆ. ಅವ್ನು ಮನ ಬಂದಂತೆ ಅವ್ನು ಕಾನೂನು ಕೈಗೆ ತಗೊಂಡಿರೋದು ಇದು ಅಮಾನವೀಯ ಘಟನೆ. ನಾನು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತೇನೆ. ಹೊರಗಡೆ ಬಂದಮೇಲೆ ವ್ಯಾಪಾರಕ್ಕೆ ಅಂತ ಬಂದಮೇಲೆ ವ್ಯಾಪಾರ ಮಾಡ್ಕೊಂಡು ನಿಮ್ಮ ಜೀವನ ಮಾತ್ರ ನೋಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ದಬ್ಬಾಳಿಕೆ ಏನಿದ್ರು ನಮ್ಮ ರಾಜ್ಯ ಬಿಟ್ಟು ಆ ಕಡೆ ನಿಮ್ಮ ರಾಜ್ಯದಲ್ಲಿ ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಉಗ್ರವಾಗಿ ಖಂಡಿಸ್ತೇನೆ. ಓಕೆ ಸರ್, ಧನ್ಯವಾದಗಳು.